ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ಕತೆ ತಮಗೆಲ್ರಿಗೂ ಭಾಳ ಇಷ್ಟ ಆಗುತ್ತೆ, ಭಾಳ ಹತ್ತಿರವಾದಂಥ ಕತೆ. ಯಾಕೆ ಅಂತಂದರೆ, ಹೊಸದಾಗಿ ನವಯುವಕರು ಜೋಡಿ ಒಂದು ಮದುವೆ ಆಗಿರ್ತಕ್ಕಂಥದ್ದು. ಆ ಜೋಡಿ ಹೆಂಗಿರುತ್ತಪ್ಪ ಅಂದರೆ, ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿರ್ತಾರೆ. ಯಾಕೆಂದರೆ ಪ್ರೀತಿಸಿ ಮದುವೆ ಆಗಿರ್ತಾರೆ ಅವರು. ಹಾಗಾಗಿ ಭಾಳ ಚೆನ್ನಾಗಿ ಅನ್ಯೋನ್ಯವಾಗಿ ಹೊಂದ್ಕೊಂಡಿರ್ತಾರೆ. ಗಂಡ ಹೆಂಡತಿ ಒಬ್ರಿಗೊಬ್ರು ಕೇಳ್ಕೊಂಡು ಹೇಳ್ಕೊಂಡು ಕೆಲಸ ಮಾಡಿಕೊಂಡು ತುಂಬ ಪ್ರೀತಿಯಿಂದ ಇದ್ದಂತಹ ಒಂದು ಜೋಡಿ. ಆದರೆ ಆ ಹೆಂಡತಿಗೆ ಅಡುಗೆ ಮಾಡಲಿಕ್ಕೆ ಅಷ್ಟಾಗಿ ಬರ್ತಿರ್ಲಿಲ್ಲ. ಗಂಡ ಎಲ್ಲವನ್ನ ಹೇಳಿಕೊಡ್ತಾ ಇದ್ದ ನಿಧಾನಕ್ಕೆ. ಆದರೆ ಅವಳು ಏನಾದರೂ ಕೆಲಸ ಮಾಡ್ಲಿಕ್ಕೆ ಹೋದಾಗ ಸಣ್ಣದಾಗಿ ಒಂದು ಚಾಕುವಲ್ಲಿ ಕುಯ್ಕೊಂಡ ತಕ್ಷಣ ಜೋರಾಗಿ ಗಂಡನ ಕಿರ್ಚಿ ಕರೆದು ಬಿಡೋಳು. ಗಂಡ ಎಲ್ಲಿದ್ದರೂ ಓಡಿ ಬರಬೇಕಿತ್ತು. ಓಡಿ ಬಂದು ಅವಳ ಗಾಯಕ್ಕೆ ಒಂದು ಔಷಧಿಯನ್ನು ಹಚ್ಚಬೇಕಾಗಿತ್ತು. ಇಂತಹ ಪರಿಸ್ಥಿತಿ ಇತ್ತು. ಆ ಗಂಡನಿಗೆ ಆಫೀಸಿಗೆ ಹೋದರೂ ಕೂಡ ತನ್ನ ಹೆಂಡತಿ ಕಡೆಯಿಂದ ಫೋನ್ ಯಾವಾಗ ಬರುತ್ತೋ ಅನ್ನೋದೇ ಒಂದು ಚಿಂತೆ. ಬಂದ ತಕ್ಷಣ ಓಡಿ ಬರಬೇಕು ಅವನು, ಮತ್ತೆ ಅವಳಿಗೆ ಗಾಯಕ್ಕೆ ಔಷಧಿಯನ್ನು ಹಾಕಬೇಕು, ಮತ್ತೆ ಓಡಿ ಹೋಗಬೇಕು. ಇದರಿಂದ ತುಂಬ ಕಿರಿಕಿರಿ ಆಗ್ತಾ ಇತ್ತು. ದಿನದಲ್ಲಿ ಒಂದು 4-5 ಸಲ ಇಲ್ಲ ಒಂದು 2-3 ಸಲನಾದರೂ ಫೋನ್ ಬರ್ತಾ ಇತ್ತು. ಸೊ ಹೀಗಿರುವಾಗ ತುಂಬ ಕಿರಿಕಿರಿ ಆಗ್ತಾ ಇತ್ತಲ್ಲ, ಅದಕ್ಕೊಂದು ಯೋಚನೆ ಮಾಡಿದ. ತನ್ನ ಹೆಂಡತಿಗೆ ಗಾಯ ಆದ ತಕ್ಷಣ ಅವನು ಆ ಒಂದು ಔಷಧಿಯನ್ನು ಹಾಕಿಕೊಳ್ಳೋ ಥರ ಏನಾದರೂ ಮಾಡಬೇಕಲ್ಲ ಅಂತೇಳಿ ಅವನೇನು ಮಾಡ್ದ, ಒಂದು ಪ್ಲಾಸ್ಟನ್ನು ತೆಗೆದು ಅದರ ಮೇಲೆ ಒಂದಿಷ್ಟು ಹತ್ತಿಯನ್ನು ಇಟ್ಬಿಟ್ಟು ಅದರ ಮೇಲೆ ಒಂದಿಷ್ಟು ಔಷಧಿಯನ್ನು ಆ ಹೊತ್ತಿಗೆ ಹಚ್ಚಿ ಹೇಳ್ದ, ನಿನಗೇನಾದರೂ ಗಾಯ ಆದರೆ ನೀನು ನನ್ನನ್ನು ಕರಿಬೇಡ, ಇಲ್ಲಿಟ್ಟಿದ್ದೀನಲ್ಲ ಇದನ್ನು ತೆಗೆದು ಹಾಕಿ ನನ್ನ ಪ್ಲಾಸ್ಟನ್ನು ಸುತ್ಕೊ ಅಂತೇಳಿ ಹೇಳ್ದ. ಅವನು ಆಫೀಸಿಗೆ ಹೋದ. ಆದರೆ ಆ ಹೋದ್ಮೇಲೆ ಅವನಿಗೆ ಆಫೀಸಿಗೆ ಫೋನೇ ಬರಲಿಲ್ಲ ಹೆಂಡ್ತಿದು. ಓಹೋ, ನಾನು ಮಾಡಿದಂಥ ಐಡಿಯಾ ವರ್ಕ್ ಆಗಿದೆ ಅಂತೇಳಿ ಅವನಿಗೆ ಅನ್ನಿಸ್ತು. ಆ ತಕ್ಷಣ ತನ್ನ ಖುಷಿ ವಿಚಾರವನ್ನು ಆ ಬಾಸ್ ಹತ್ರ ಹೇಳ್ತಾನೆ. ನಾನು ಈ ಥರ ಇವತ್ತು ಆ ಉದ್ದ ಪ್ಲಾಸ್ಟರಿಗೆ ಒಂದಿಷ್ಟು ಹತ್ತಿ ಇಟ್ಬಿಟ್ಟು ಔಷಧಿಯನ್ನು ಇಟ್ಕೊಂಡಿದ್ದೆ. ಇವತ್ತು ನನ್ನ ಹೆಂಡ್ತಿ ಯಾವುದೇ ಫೋನ್ ಮಾಡಲಿಲ್ಲ, ನನ್ನನ್ನು ಕರೀಲಿಲ್ಲ, ಅವಳು ಅದನ್ನು ಸುತ್ಕೊಂಡಿದ್ದಾಳೆ, ಹಚ್ಕೊಂಡಿದ್ದಾಳೆ, ಅದರಿಂದ ಅವಳು ಫೋನ್ ಇವತ್ತು ಬರಲಿಲ್ಲ ಅಂತ ಖುಷಿಯಲ್ಲಿ ಅವನು ಆ ಒಂದು ಬಾಸ್ ಹತ್ರ ಹೇಳ್ತಾನೆ. ಆ ಬಾಸ್ ಆ ಮಾತು ಕೇಳಿದ ತಕ್ಷಣವೇ ಏನು ಮಾಡಿದೆ ಹೇಳು ಇನ್ನೊಂದು ಸಲ ಅಂದಾಗ, ಆ ಪ್ಲಾಸ್ಟರ್ನ ತೆಗೆದು ಅದ್ರ ಮೇಲೆ ಹತ್ತಿ ಇಟ್ಟು ಅದ್ರ ಮೇಲೆ ಒಂದಿಷ್ಟು ಔಷಧಿ ಹಾಕಿದೆ ಅಂತ ಹೇಳಿದ ತಕ್ಷಣ ಆ ಬಾಸ್ಗೆ ಒಂದು ಆಲೋಚನೆನೇ ಹೊಡೆದು ಬಿಡುತ್ತೆ. ಏನಪ್ಪ ಅದು ಅಂತಂದರೆ, ಓಹೋ, ನಾವು ಗಾಯ ಆದಾಗ ಈ ಥರದ್ದೊಂದು ಪ್ಲಾಸ್ಟನ್ನು ತಯಾರು ಮಾಡ್ಬೋದು ಗಾಯಕ್ಕೆ ಅಂತೇಳಿ ಆ ಬಾಸ್ಗೆ ಹೊಡೆದು, ಆ ಬಾಸ್ ಆವತ್ತಿನಿಂದಾನೇ ಅದನ್ನು ತಯಾರು ಮಾಡಲಿಕ್ಕೆ ಒಂದು ಹೊಸ ಇದನ್ನು ಶುರು ಮಾಡ್ತಾರೆ. ಜಾನ್ಸನ್ ಕಂಪನಿ ಅಂತೇಳಿ ಕರಿತೀವಿ. ಅವರು ಪ್ರಪ್ರಥಮ ಬಾರಿಗೆ ಈ ಪ್ಲಾಸ್ಟರ್ ನಾವೇನಿವತ್ತು ಗಾಯ ಆದ ತಕ್ಷಣ ಹಚ್ಕೊಳ್ತೀವಲ್ಲ, ಬ್ಯಾಂಡೇಡ್ ತಯಾರು ಮಾಡಿದ್ದು ಅವರು. ಆ ಒಂದು ಬ್ಯಾಂಡೇಡ್ ಕಂಪ್ನಿ ತಯಾರಾಗಿದ್ದು ಈ ಒಂದು ರೀತಿಯಲ್ಲಿ. ಸೊ ಅಂತಹ ಒಂದು ಬ್ಯಾಂಡೇಡ್ ಕಂಪನಿ ತಯಾರಾಗಲಿಕ್ಕೆ ಕಾರಣವಾಗಿದ್ದು ಒಂದು ಗಂಡ ಹೆಂಡತಿಯ ಅನ್ಯೋನ್ಯವಾದಂಥ ಒಂದು ಪ್ರೀತಿ, ನಿಷ್ಕಲ್ಮಶವಾದಂಥ ಒಂದು ಪ್ರೀತಿ. ನೋಡಿ, ಎಂತಹ ಒಂದು ತನ್ನ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸಿದ ಕಾರಣದಿಂದಾಗಿ ಒಂದು ಬ್ಯಾಂಡೇಡ್ ಕಂಪ್ನಿನೇ ಓಪನ್ ಆಯಿತು. ಇನ್ನು ನೀವೆಲ್ಲ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿದರೆ ಇನ್ನೆಂತೆಂತಹ ಒಂದು ಕಂಪನಿಗಳನ್ನು ಪ್ರಾರಂಭ ಮಾಡ್ಬೋದು, ಯೋಚನೆ ಮಾಡಿ. ಹಾಗಾಗಿ ಇವತ್ತಿನಿಂದಾನೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ. ಧನ್ಯವಾದ.